ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಟೊಮೆಟೊ ಬಾತ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಟೊಮೆಟೊ ಬಾತಿಗೆ 3 ಟೊಮೆಟೊಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ, ಈರುಳ್ಳಿ 1, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗಜ್ಜರಿ, ಬೀನ್ಸ್, ಪುದೀನ, ವಟಾಣಿ ಕಾಳು, ಶೇಂಗಾ ಬೀಜು, ಕಡಿ ಮಸಾಲ, ಪಲಾವ್ ಎಲೆ, 2 ಏಲಕ್ಕಿ, ಚಕ್ರ ಮೊಗ್ಗು, 3 ಮೆಣಸು, 2 ಲವಂಗ, ಅರ್ಧ ಟೀ ಸ್ಪೂನ್ ಸೋಂಪು, ಕಲ್ಹೂವು, ಕಸೂರಿ ಮೇಥಿ, 1 ಬೌಲು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾಯ್ದ ನಂತರ ನಾವೇನು ಕಡಿ ಮಸಾಲನ ಇಟ್ಕೊಂಡಿದ್ದೀವಲ್ಲ, ಎಲ್ಲ ಕಡಿ ಮಸಾಲೆಗಳನ್ನು ಆ ಎಣ್ಣೆಯಲ್ಲೇ ಹಾಕಿ ನೋಡಿ, ಇವುಗಳನ್ನೆಲ್ಲ ಎಣ್ಣೆಯೆಲ್ಲ ಹಾಕಿ ಅದಕ್ಕೆ ಎಣ್ಣೆಯಲ್ಲೇ ಶೇಂಗಾ ಬೀಜಗಳನ್ನು ಹಾಕ್ಕೊಳ್ಳಿ. ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ. ನೀಟಾಗಿ ಬೇಯಲು ಬಿಡಿಯೋ ಈರುಳ್ಳಿಯನ್ನು, ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬೇಯಬೇಕು. ಈಗ ಗಜ್ಜರಿ ಸೇರಿಸ್ಕೊಳ್ಳಿ, ವಟಾಣಿ ಕಾಳು ಮತ್ತು ಬೀನ್ಸ್ ಕೂಡ ಇದರಲ್ಲೇ ಸೇರಿಸ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೀಟಾಗಿ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಪುದೀನ ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು ಈ ರೀತಿಯಾಗಿ. 1/2 ಟೀ ಸ್ಪೂನ್ ಅರಿಶಿನ ಪುಡಿ, 2 ಚಮಚ ಅಚ್ಚ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದನ್ನು ಟ್ರೈ ಮಾಡಿ ಒಂದ್ಸಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ನಾವು ಟೊಮೆಟೊ ಏನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ, ಈ ಟೊಮೆಟೊಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿ. ಈಗ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಅದು ಮೆತ್ತಗಾಗುತ್ತೆ. ಈಗ ನಾವು ಅಕ್ಕಿಯನ್ನು ತೊಳೆದಿಟ್ಕೊಂಡಿರ್ತೀವಲ್ಲ, ಆ ಅಕ್ಕಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಸಾಲೆ ಜೊತೆ. ಈಗ ನಾವು 1 ಬೌಲ್ ಅಕ್ಕಿಯನ್ನು ತೊಗೊಂಡಿರ್ತೀವಲ್ಲ, ಅದಕ್ಕೆ 1.5 ರಿಂದ 2 ಬೌಲನ್ನು ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕಿದ ನಂತರ ಆ ನೀರು ಸ್ವಲ್ಪ ಕುದಿ ಬರಬೇಕು. ನೀಟಾಗಿ ಸ್ವಲ್ಪ ಕುದಿ ಬರೋಣ. ಅದಕ್ಕೆ ನಾವು ಕುಕ್ಕರ್ ಮೇಲಿನ ಮುಚ್ಚಳವನ್ನು ಹಾಕಿ 1 ವಿಸಿಲ್ ಮಾತ್ರ ಕೂಗಿಸಿ. ಯಾಕಂದರೆ ನಾವು ಕುದಿ ಬಂದಾಗ ನಾವು ಕುಕ್ಕರ್ ಮುಚ್ಚಳವನ್ನು ಹಾಕಿರ್ತೀವಲ್ಲ, ಅದಕ್ಕೆ 1 ವಿಸಿಲ್ ಸಾಕು. ಈಗ ನೋಡಿ, 1 ವಿಸಿಲ್ ಆಗೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಟೊಮೆಟೊ ಬಾತು. ವಾವ್! ಈ ಟೊಮೆಟೊ ಬಾತು ಈಗ ತಿನ್ನಲಿಕ್ಕೆ ರೆಡಿಯಾಗಿದೆ. ಈ ಟೊಮೆಟೊ ಬಾತಿಗೆ ಮೇಲೆ 1 ಸ್ಪೂನ್ ತುಪ್ಪ ಹಾಕಿದರೆ ಚೆನ್ನಾಗಿ ಹತ್ತುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೆಟೊ ಬಾತು. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ.